ದುನಿಯಾ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಅನಾರೋಗ್ಯದಿಂದ ಚೇತರಿಸ್ಕೊಳ್ತಾ ಇರತಕ್ಕಂಥ ಮಲ್ಲಾರ್ ಕುಡಿಯ ವಿಚಾರವಾಗಿ ಸಾಕಷ್ಟು ವಿಚಾರವನ್ನು ನಾವು ಮಾತನಾಡಿದ್ವಿ. ಸಾಕಷ್ಟು ವಿಷಯಗಳನ್ನ ನಾವು ತಿಳ್ಕೊಂಡ್ವಿ. ಅವಳ ಆರೋಗ್ಯದ ಬಗ್ಗೆ ಅವಳು ಕೂಡ ಸ್ವತಃ ಮಾತಾಡಿದ್ಲು. ಹಾಗೆ ಜನರು ಕೂಡ ಅವಳ ಜೊತೆ ಮಾತಾಡೋದಕ್ಕೆ ಸಾಕಷ್ಟು ಇಷ್ಟಪಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಸುರೇಶ್ ಅಂತಕ್ಕಂಥವರು ಕಾಲ್ ಮಾಡಿದ್ದಾರೆ. ಸುರೇಶ್ ಅವರೇ ಮಾತಾಡಿ. ಸರ್ ನಮಸ್ತೆ, ನಾನು ಸುರೇಶ್ ಅಂತ ಸರ್. ಹೇಳಿ. ಸರ್ ನಿಮ್ಮ ಸುವರ್ಣ ಚಾನಲ್ಗೆ ಫ್ರೆಂಡ್ಸ್ಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸರ್. ಓಕೆ. ಹಾಗೆ ಮಗುವಿಗೆ ಮತ್ತೆ ರೋಟರಿ ಸಂಸ್ಥೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಓಕೆ. ಇಂಥ ಸಂಸ್ಥೆ ಒಂದು ಈ ರಾಜ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರೋದು ನಮ್ಗೆಲ್ಲ ಒಂದು ಒಳ್ಳೆ ಸುದ್ದಿ ಅಂತ ಅನಿಸ್ತಾ ಇದೆ ಸರ್. ಓಕೆ. ನಿಮ್ಮ ಸಂಸ್ಥೆಯಿಂದ ನಿಮ್ಮ 247 ಇಂದ ಇಂಥ ಬಡ ಮಕ್ಕಳಿಗೆ ನೀವು ಒಂದು ಒಳ್ಳೆ ಅವಕಾಶ ಕಲ್ಸಿಕೊಡ್ತಾ ಇರೋದು ತುಂಬಾನೇ ಸಂತೋಷದ ಸುದ್ದಿ ಸರ್. ಇದು ನಾನ್ ನಿಮ್ ಚಾನಲ್ಗೆ ತುಂಬಾ ಸರಿ ಟ್ರೈ ಮಾಡಿದೀನಿ. ಇದೆ ಫಸ್ಟ್ ಟೈಮ್ ಸಿಕ್ಕಿರೋದು ಚಾನಲ್ ಅಲ್ಲಿ. ನಾನು ಸುಮಾರು ಪ್ರೋಗ್ರಾಮ್ ನಿಮ್ ನೋಡ್ತಾ ಇರ್ತೀನಿ. ನಮ್ಮ ರೋಟರಿ ಸಂಸ್ಥೆ ಹೇಳ್ದಂಗೆ ತುಂಬಾ ಬಡವ ಮಕ್ಕಳಿಗೆ ಈ ತರ ಒಳ್ಳೇದು ಮಾಡ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೇದು ಅಂತ ನನ್ನ ಮನಸ್ಸಿಗೆ ಅನ್ಸ್ತಾ ಇದೆ ಸರ್. ಓಕೆ. ಇದೊಂದು ರೀತಿಯಲ್ಲಿ ಒಂದು ಸಾಕ್ಷಿ, ಜೀವಂತ ಸಾಕ್ಷಿ ಮಲ್ಲಾರ್ ಕುಡಿ ನಮ್ಮ ಜೊತೆನಲ್ಲಿ ಕೂತಿರ್ತಕ್ಕಂಥದ್ದು, ಇಂಥ ಒಂದು ಸಂಸ್ಥೆಯಿಂದ ಸಹಾಯ ಪಡೆದು ಆರೋಗ್ಯವಾಗಿ ಬಂದಿರತಕ್ಕಂಥದ್ದು. ಹೌದು ಸರ್, ಇದು ಸಂತೋಷದ ಸುದ್ದಿ ಸರ್ ನಮ್ಗೆಲ್ಲ. ಹಾಯ್ ಪಾಪು. ಓಕೆ. ಮಲ್ಲಾರ್ ಕುಡಿ. ಹಾಯ್ ಪಾಪು. ಚೆನ್ನಾಗಿರ್ತೀನಿ. ಚೆನ್ನಾಗಿ. ಓಕೆ. ಮಲ್ಲಾರ್ ಕುಡಿಗೆ ಹೇಳಿ ಸರ್. ಓಕೆ. ಹಾಗೆಯೇ ನಮ್ಮ ಜೊತೆಯಲ್ಲಿ ಈ ಒಂದು ಆಪರೇಷನ್ಗೆ ಸಹಾಯ ಮಾಡಿದಂತಹ ರೋಟರಿ ಕ್ಲಬ್ನ ಅಧ್ಯಕ್ಷರಿದ್ದಾರೆ. ಅವ್ರ ಜೊತೆನೂ ಕೂಡ ನೀವು ಮಾತನಾಡ್ಬೋದು ಸುರೇಶ್. ಸರ್ ನಮಸ್ತೆ ಸರ್, ನಾನು ಸುರೇಶ್ ಅಂತ ಸರ್, ಯಲಹಂಕದಿಂದ. ನಮಸ್ಕಾರ ಸುರೇಶ್ ಅವರೇ. ಸರ್ ನಿಮ್ಮ ಸಂಸ್ಥೆ ನಮ್ಮ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ದೇಶದಲ್ಲೇ ಮೊದಲನೇ ಸ್ಥಾನ ಪಡೀಲಿ ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಸರ್. ನಿಮ್ಮೆಲ್ಲ ಆರೈಕೆಯಿಂದ ಹಾಗೆ ಆಗಲಿ. ಮುಂದೆ ನಮಗೂ ಈ ಥರ ಇನ್ನೂ ಅನೇಕ ಆಪರ್ಚುನಿಟಿ ಸಿಗಲಿ. ಇದು ನಮ್ಗೆ ಎಲ್ಲ ರೊಟೇರಿಯನ್ಗೆ ಸಲ್ಲುವ ಒಂದು ಗೌರವ. ಹೌದು ಸರ್, ನಿಮ್ಮ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ತಿಳಿಸ್ತಾ ಇದ್ದೀರಿ ಸರ್. ಥ್ಯಾಂಕ್ ಯು. ಇಂಥ ಬಡ ಮಕ್ಕಳಿಗೆ ಒಂದು ಒಳ್ಳೆ ಅವಕಾಶ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾ ಇರತಕ್ಕಂಥ ನಿಮ್ಮ ಸಂಸ್ಥೆಗೆ ಸದಾ ದೇವರು ನಿಮಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀವಿ ಸರ್. ಓಕೆ. ಥ್ಯಾಂಕ್ ಯು ಸುರೇಶ್ ನಮ್ಮ ಜೊತೆ ಮಾತನಾಡೋದಕ್ಕೆ. ನಮಗೆ ಸಾಕಷ್ಟು ಸಮಯಾಭಾವ, ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಓಕೆ, ಕೊನೆಯದಾಗಿ ತಾವು ಚಂದ್ರ ಅವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ರೋಟರಿ ಸಂಸ್ಥೆ ಒಂದು ಇಂಟರ್ನ್ಯಾಷನಲ್ NGO ಅಂತ ಹೇಳ್ಬೋದು. ಆ ಸಂಸ್ಥೆ ಪ್ರಪಂಚಾದ್ಯಂತ 1.2 ಮಿಲಿಯನ್ ಮೆಂಬರ್ಸ್ ಇದ್ದೀವಿ ನಾವು. ಸಾಕಷ್ಟು ಕಮ್ಯುನಿಟಿಗೆ ಏನು ಬೇಕು ಅನ್ನೋದನ್ನ ನೋಡಿಕೊಂಡು ತೀರಾ ಬಡವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ನಮ್ಮ ರೋಟರಿ ಫೇಮಸ್ ಯಾವುದಕ್ಕೆ ಅಂದರೆ ಈ ಪೋಲಿಯೋ ಎರಾಡಿಕೇಷನ್ ಅದೀಗಾಗಲೇ ಭಾರತ ದೇಶದಲ್ಲಿ ಆಲ್ಮೋಸ್ಟ್ ನಿಲ್ ಆಗಿಬಿಟ್ಟಿದೆ. ಒಂದು ಕೇಸ್ ಎಲ್ಲೋ ನಾರ್ತ್ ಇಂಡಿಯಾನಲ್ಲಿ ಎಲ್ಲೋ ಒಂದು ಬಂದಿದೆ, ಅದನ್ನು ಹೋಗಲಾಡೋಕ್ಕೋಸ್ಕರ ನಾವು ಇನ್ನು ಮಲ್ಲಾರ್ ಕುಡಿ ಬಗ್ಗೆ. ಹೌದು, ಮಲ್ಲಾರ್ ಕುಡಿ ಅಂತವ್ರಿಗೆ ನಾವು ತುಂಬ ಧನ್ಯವಾದಗಳು ಹೇಳಬೇಕು. ಆದರೆ ಅದೇ ರೀತಿ ಧನ್ಯವಾದಗಳನ್ನ ಹೇಳಬೇಕು. ಅದೇ ರೀತಿ ಅವರು ಆರೋಗ್ಯವಾಗಿ ಚೆನ್ನಾಗಿ ಬೆಳೆದು ಆಟ ಆಡಿಕೊಂಡು ಮತ್ತು ಚೆನ್ನಾಗಿ ಓದಿ ಮುಂದೆ ಅವರು ಒಂಥರ ಡಾಕ್ಟ್ರು ಆ ಥರ ಆಗಿ ಸಮಾಜಕ್ಕೆ ಒಳ್ಳೆಯದೇನು ಮಾಡಬೇಕು ಅಂತ ನಾವು. ರಾಜು ಅವರು, ಈಗ ಒಂದು ವೇಳೆ ಮಲ್ಲಾರ್ ಕುಡಿಗೆ ಇನ್ನು ಮುಂದೆ ಏನಾದರೂ ಒಂದು ಸಹಾಯ ಬೇಕಾದಂತಹ ಸಂದರ್ಭದಲ್ಲಿ ಆಗಲೂ ಕೂಡ ನಿಮ್ಮ ಸಂಸ್ಥೆ ಅಷ್ಟೇ ಕಳಕಳಿಯಿಂದ ಸಹಾಯ ಮಾಡುತ್ತಾ? ಡೆಫಿನೆಟ್ಲಿ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಬೇಬಿ ಆಗೋಯ್ತು. ಓಕೆ. ಒಂದ್ಸತಿ ರೋಟರಿ ಯಾವಾಗ ಅದನ್ನ ಇದು ಮಾಡ್ತದೆ, ಅದು ನಮ್ಮ ಬೇಬಿ ತರ ಆಗ್ತದೆ. ಮುಂದಿನ ದಿನದಲ್ಲಿ ಏನಾದ್ರು ಎಜುಕೇಶನ್ಗೆ ಇರ್ಬೋದು ಅಥವಾ ಮುಂದೆ ಏನಾದ್ರು ಚಿಕ್ಕ ಪುಟ್ಟ ಇದು ಪ್ರಾಬ್ಲಮ್ ಬಂದ್ರೆ ಸೊ ಅದನ್ನ ಡೆಫಿನೆಟ್ಲಿ ಅವರು ನಮಗೆ ನಂಬರನ್ನು ಅವ್ರು ಕೊಟ್ಬಿಟ್ಟಿದೀವಿ ಅವತ್ತಿನ ದಿವಸನೇ. ಮುಂದಿನ ದಿನದಲ್ಲೂ ನಿಮ್ಗೆ ಏನೇ ಒಂದು ಸಹಾಯ ಬೇಕು ಅಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಮ್ಮ ಕೈಯಲ್ಲಾಗಿದೆ ಎಲ್ಲ ನಿಮ್ಗೆ ಸಹಾಯ ಕೊಡ್ತೀವಿ. ಓಕೆ. ಚಿನ್ನತಂಬಿ ಅವರು, ಈಗ ಮಲ್ಲಾರ್ ಕುಡಿ ಮತ್ತೆ ನಿಮ್ಮ ಕೈಗೆ ಸಿಕ್ಕಿದ್ದಾಳೆ, ಕೈ ತಪ್ಪು ಹೋಗಿದ್ಲು ಅಂತ ಅನ್ಕೊಂಡಿದ್ರಿ, ಕೈ ಸಿಕ್ಕಿದ್ದಾಳೆ. ಅವಳ ಭವಿಷ್ಯಕ್ಕೆ ಏನು ಯೋಚನೆ ಮಾಡಿದ್ದೀರಾ? ಅದೇ ಸಹಾಯಗೊಂಡವರಿಗೆ ಕ್ಲೀನ್ ಅಂದ್ರೆ ಸಾಕು. ಅಲ್ಲ, ಈಗ ಏನಾಗಬೇಕು ಅಂತ ನೀವು ಇಷ್ಟಪಡ್ತೀರಾ? ಮಲ್ಲಾರ್ ಕುಡಿ ಈಗ ಆರೋಗ್ಯವಾಗಿದ್ದಾಳೆ, ಮುಂದಕ್ಕೆ ಅವಳು ಏನು ಓದಿಸ್ತೀರಾ? ಏನು ಮಾಡಬೇಕು? ಓದಿಸ್ಬೇಕು. ಓಕೆ. ಓದಿಸಿ ನಾವು ಎಷ್ಟು ಗಂಡವರೆಗೆ ಅಷ್ಟು ಗಂಡ ಓದಿಸ್ತೀರಾ? ಅವ್ರ ಟೈಮು ಹೆಂಗೆ ಬರುತ್ತೋ, ಒಳ್ಳೇದು ಬರುತ್ತೋ ಕೆಟ್ಟದ್ದು ಬರುತ್ತೋ ಗೊತ್ತಾಗಿಲ್ಲ. ಈಗ ಅವ್ರ ತಾಯಿಗೂ ಅಷ್ಟೇ ಸಂತೋಷವಾಗಿದೆಯಾ? ಅವ್ರೇನು ಹೇಳ್ತಾರೆ? ಅದು ಅವರೇ ಅದೇನೆ. ಯಾಕೆಂದರೆ ಮಗಳು ಬದುಕಿ ಬಂದಾಗ ಸಾಕಷ್ಟು ಕನಸುಗಳನ್ನ ಕಟ್ಕೊಳ್ತಾರೆ ಪೋಷಕರು. ನಿಮ್ಮ ಅಂದರೆ ಈಗ ಮಲ್ಲಾರ್ ಕುಡಿ ತಾಯಿಗೆ ಏನು ಆಸೆ ಇದೆ? ಮಗಳು ಏನಾಗಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ದಾರೆ? ಅದು ಕ್ಲೀನಾಗಿ ಇಟ್ಕೊಂಡು ಅದು ಒಳ್ಳೆಯದಾದ್ರೆ ದೊಡ್ಡವಳಾದ್ರ ಮೇಲೆ ಮದುವೆ ಮಾಡಿಕೊಟ್ರೆ ಒಳ್ಳೇದು ಅಷ್ಟೇ. ಅವಳು ನೀಟಾಗಿ ನೋಡ್ಕೊಳ್ಳೋದು, ದೊಡ್ಡವಳಾದ್ಮೇಲೆ ಮದುವೆ ಮಾಡಿಕೊಟ್ಬಿಡೋದು ಇಷ್ಟೇ. ಕೊಟ್ಬಿಡೋದು. ಅಲ್ಲ, ಅವಳು ಓದಲಿ, ಅವಳ ಕಷ್ಟಗಳು ಬೇರೆ ಅವ್ಳಿಗೆ ಇಷ್ಟ ಆಯ್ತೆ, ಅವಳಿಗೆ ಇಷ್ಟ ಆಯ್ತೆ, ಅವಳಿಗೂ ಇಷ್ಟ ಆಯ್ತೆ, ಓದ್ಬೇಕು. ಅಲ್ಲ, ನೀವೇ ಒಂದ್ ಕಡೆ ನೆಲೆ ನಿಲ್ಲಲ್ವಲ್ಲ ಚಿನ್ನತಂಬಿ ಅವರೇ? 6 ತಿಂಗಳು ಇಲ್ಲಿರ್ತೀರಾ, 6 ತಿಂಗಳು ತಮಿಳ್ನಾಡಲ್ಲಿ ಇರ್ತೀರಾ, ಮಗಳನ್ನ ಎಲ್ಲಿ ಓದಿಸ್ತೀರಾ ನೀವು? ನಾವು
ಊರಲ್ಲಿ ಎಲ್ಲ ನಮ್ಮ ಅಣ್ಣ ಇರ್ತಾರೆ, ನಮ್ಮ ಅಣ್ಣ ಹೆಂಡತಿ ಇರ್ತಾರೆ, ಅಲ್ಲಿ ನೋಡ್ಕೊಳ್ತಾರೆ. ನಾವು ಎಲ್ಲೂ ಹೋಗ್ಬಿಡ್ತೀವಿ, ಓಕೆ ಎಲ್ಲ ಊರು ಬಿಟ್ಟು ಊರಿಗೆ ಹೋಗ್ಬಿಡ್ತೀವಿ. ಅವಳು ಅಲ್ಲಿಂದ ನೋಡ್ಕೊಳ್ತಾರೆ. ಸ್ಕೂಲ್ಗೆ ಹೋಯ್ತಲ್ಲ ಬರ್ತಾಯಿಲ್ಲ, ಅವ್ರು ಊಟ ಗೀಟ ಕೊಡ್ತಾರೆ, ತಿಂತಾರೆ, ಅವ್ರು ಸ್ನಾನ ಗೀನ ಮಾಡ್ತಾರೆ. ಇಲ್ಲಿ ಅಂದ್ರೆ ನಾವು ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋದ್ರೆ ಇವಳು ಅಲ್ಲ ಓಕೆ ಇವೆಲ್ಲ ಗೊತ್ತಾಯ್ತು. ಆದರೂ ಒಂದು ಸಲಹೆ ಏನಂತಂದರೆ ನಿಮ್ಮ ಮಗಳನ್ನ ಚೆನ್ನಾಗಿ ಓದಿಸಿ. ಈಗ ನಿಮ್ಮ ಮಗಳಿಗೆ ಬಂದಂತಹ ಸಮಸ್ಯೆ ಅವಳು ದೊಡ್ಡವಳಾದ್ಮೇಲೆ ಬೇರೆ ಬಡವ್ರಿಗೆ ಬಂದರೆ ಅದಕ್ಕೆ ಅವಳು ಸಹಾಯ ಮಾಡಬೇಕು, ಆಯ್ತಲ್ವಾ? ಸೊ ಆ ರೀತಿಯಲ್ಲಿ ಅವಳನ್ನ ಓದಿಸ್ಬೇಕು. ಗೊತ್ತಾಯ್ತಾ ಮಲ್ಲಾರ್ಕುಡಿ? ಮುಂದೆ ಚೆನ್ನಾಗಿ ಓದಬೇಕು, ಮುಂದೆ ನೀನು ಕೂಡ ಕೆಲವ್ರಿಗೆ ಸಹಾಯ ಮಾಡೋ ಮಟ್ಟಕ್ಕೆ ಬೆಳಿಬೇಕು. ಓಕೆ ಸೊ ಓಕೆ, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ನಿಮ್ಮ ಅನಿಸಿಕೆಗಳು, ನಿಮ್ಮ ಸಾರ್ಥಕ ಸೇವೆ ಬಗ್ಗೆ ಹೇಳ್ಕೊಂಡಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಸುವರ್ಣ ನ್ಯೂಸ್ ಪರವಾಗಿ ಕೃತಜ್ಞತೆಗಳು. ನಮಸ್ಕಾರ. ನಮಸ್ಕಾರ. ಸೊ ವೀಕ್ಷಕರೇ, ನೀವು ನೋಡಿರಬಹುದು ಮಲ್ಲಾರ್ಕುಡಿ ಆಕೆಗೆ ಇಂಥ ಒಂದು ದೊಡ್ಡ ಸಮಸ್ಯೆ ಇತ್ತಾ ಅಂತ ಅನ್ನಿಸ್ಬೋದು ನಿಮಗೆ, ಅಷ್ಟು ಚೆನ್ನಾಗಿ ಚೇತರಿಸ್ಕೊಂಡಿದ್ದಾಳೆ. ಇದಕ್ಕೆ ಕಾರಣೀಭೂತರು ಹಲವಾರು ಜನಗಳು, ಮಾಧ್ಯಮಗಳಾಗಬಹುದು ಅಥವಾ ಆಸ್ಪತ್ರೆಯ ವೈದ್ಯರಾಗ್ಬೋದು, ರೋಟ್ರಿ ಸಂಸ್ಥೆ ಆಗಬಹುದು, ಎಲ್ಲರೂ ಕೂಡ ಇದಕ್ಕೆ ಒಂದು ಕಾರಣೀಭೂತರು ಅಂತಲೇ ಹೇಳಬಹುದು. ಸೊ ಇವರೆಲ್ಲರ ಸಾರ್ಥಕ ಸೇವೆಯಿಂದಾಗಿ ಇವತ್ತು ಮಲ್ಲಾರ್ಕುಡಿ ಮತ್ತೆ ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಬಂದು ನಗನಗ್ತಾ ನಾಚಿಕೊಂಡು ಮಾತಾಡ್ತಾ ಇದ್ದಾಳೆ. ಸೊ ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.